ಲೇಡೀಸ್ ನೀವು ಬ್ಯೂಟಿ ಪಾರ್ಲರ್ ಹೋಗ್ತೀರಿ ಮೇಕಪ್ ಮಾಡಿಸ್ಕೊಳಕ ಹೇರ್ ಕಟ್ ಮಾಡಿಸ್ಕೊಳಕ ಫೇಶಿಯಲ್ ಮಾಡಿಸ್ಕೊಳಕ ಥ್ರೆಡ್ಡಿಂಗ್ ಮಾಡಿಸ್ಕೊಳಕ ನೀವು ಬ್ಯೂಟಿ ಪಾರ್ಲರ್ ಹೋದಾಗ ಬ್ಯೂಟಿ ಪಾರ್ಲರ್ದವ್ರು ಮಾಡುವಂತ ಕೆಲವೊಂದು ಸಣ್ಣ ಮಿಸ್ಟೇಕ್ಗಳು ಐತಿ ನೋಡ್ರಿ. ನಿಮ್ಮ ಒಂದು ಫೇಸ್ ನ ಹಾಳು ಮಾಡ್ಬೋದ, ನಿಮ್ಮ ಒಂದು ಸ್ಕಿನ್ ನ ಹಾಳು ಮಾಡ್ಬೋದ, ನಿಮ್ಮ ಹೇರ್ನು ಕೂಡ ಹಾಳು ಮಾಡ್ಬೋದ. ಯಾಕಪ್ಪ ಅಂತಂದ್ರ ರೀಸೆಂಟ್ ಆಗಿ ಒಬ್ಬಕಿ 18 ವರ್ಷದ ಹುಡುಗಿದ ಲಿವರ್ ಡ್ಯಾಮೇಜ್ ಆಗೈತಿ. ಯಾಕಪ್ಪ ಅಂತಂದ್ರ ಆಕಿ ಬ್ಯೂಟಿ ಪಾರ್ಲರ್ ಥ್ರೆಡಿಂಗ್ ಮಾಡಿಸ್ಕೊಳಕ್ ಹೋದಾಗೈತಿ ನೋಡ್ರಿ. ಆ ಒಬ್ಬಕಿ ಬ್ಯೂಟಿ ಪಾರ್ಲರ್ ಒಳಗೆ ಕೆಲಸ ಮಾಡಕ್ ಐತಿ ನೋಡ್ರಿ. ಆಕಿ ಮೊದಲ ಯಾವ ಒಂದು ಕಸ್ಟಮರ್ದ ಥ್ರೆಡ್ಡಿಂಗ್ ಮಾಡಿದ್ಲು ನೋಡ್ರಿ, ಆ ಒಂದು ದಾರದಿಂತಾನೆ ಐತಿ ನೋಡ್ರಿ. ಈ ಒಬ್ಬಕಿ 18 ವರ್ಷದ ಹುಡುಗಿದ ಥ್ರೆಡ್ಡಿಂಗ್ ನು ಮಾಡಿದ್ಲು. ಮೊದಲ ಆ ಕಸ್ಟಮರ್ ಮಾಡಿದ್ಲು ನೋಡ್ರಿ, ಆ ಒಂದು ಕಸ್ಟಮರ್ ಐತ್ ನೋಡ್ರಿ ಹೆಪಟೈಟಿಸ್ ಬಿ ಅನ್ನೋ ವೈರಸ್ ಅಲರ್ಜಿ ಇತ್ತು. ಆ ಒಂದು ವೈರಸ್ ಐತ್ ನೋಡ್ರಿ ದಾರ ಮತ್ತ ರಕ್ತದಿಂದ ಐತ್ ನೋಡ್ರಿ. ಈ ಒಬ್ಬಕಿ 18 ವರ್ಷದ ಹುಡುಗಿದ ಬಾಡಿ ಒಳಗ ಹೋಗಿ ಐತ್ ನೋಡ್ರಿ, ಆಕಿನ ಲಿವರ್ ಡ್ಯಾಮೇಜ್ ಆಗೈತಿ. ಸೊ ಅದ್ರ ಸಂಬಂಧ ಇವತ್ತ ಈ ಒಂದು ವಿಡಿಯೋದಾಗೈತ್ ನೋಡ್ರಿ, ನೀವು ಬ್ಯೂಟಿ ಪಾರ್ಲರ್ ಹೋದಾಗ ಈ 5 ತಪ್ಪುಗಳನ್ನ ನೀವು ಮಾಡಾಕ ಹೋಗ್ಬೇಡ್ರಿ. ನೀವು ಆ ತಪ್ಪು ಮಾಡಿದ್ರಪ್ಪ ಅಂತಂದ್ರ ಆ ತಪ್ಪುಗಳು ಬ್ಯೂಟಿ ಪಾರ್ಲರ್ದವ್ರು ಐತ್ ನೋಡ್ರಿ ಮಾಡ್ತಾರ. ಅದರದಿಂದ ನಿಮ್ಗೆ ಐತ್ ನೋಡ್ರಿ ಸೈಡ್ ಎಫೆಕ್ಟ್ಸ್ ಭಾಳ ಅಂದ್ರ ಭಾಳ ಆಗ್ತಾವು. ಸೊ ಹಂಗಾದ್ರ ವಿಡಿಯೋನ ಲಾಸ್ಟ್ ವರ್ಗು ನೋಡ್ರಿ, ಭಾಳ ಅಂದ್ರ ಭಾಳ ಇಂಪಾರ್ಟೆಂಟ್ ಐತಿ, ಭಾಳ ಅಂದ್ರ ಭಾಳ ನಿಮಗೆ ಯೂಸ್ಫುಲ್ ಐತಿ. ಒಂದೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ ನೀವು ಆ ಬ್ಯೂಟಿ ಪಾರ್ಲರ್ ಹೋದಾಗ ಆ ಒಬ್ಬರ ಬ್ಯೂಟಿ ಪಾರ್ಲರ್ ಮೇಡಮ್ಗಳು ಕೇಳ್ತಾರ ನಿಮ್ಗೆ ಏನಾದ್ರು ಸ್ಕಿನ್ ಅಲರ್ಜಿ ಅದು ಐತೇನ, ನಿಮ್ಮ ಒಂದು ಸ್ಕಿನ್ ಸೆನ್ಸಿಟಿವ್ ಐತೇನ ಅಂತ ಹೇಳಿ. ನೀವು ಅವಾಗ ನಾಚ್ಕೊಂಡು ಏನ್ ಹೇಳ್ತೀರಿ, ಏನ್ರಿ ನನ್ನ ಸ್ಕಿನ್ ಅಲರ್ಜಿ ಅದು ಹೇಳ್ದಪ್ಪ ಅಂತಂದ್ರ ಅಸಹ್ಯ ಆಗ್ತೈತಿ ಅಂತ ಹೇಳಿ ನೀವು ಐತ್ ನೋಡ್ರಿ, ಇಲ್ಲ ನನಗೆ ಯಾವುದು ಸ್ಕಿನ್ ಅಲರ್ಜಿ ಇಲ್ಲ, ನನ್ನ ಸ್ಕಿನ್ ಸೆನ್ಸಿಟಿವ್ ಇಲ್ಲ, ಕರೆಕ್ಟ್ ಐತಿ ಅಂತ ಹೇಳಿ ಹೇಳಿದ್ರಪ್ಪ ಅಂತಂದ್ರ ಅವ್ರ ಐತ್ ನೋಡ್ರಿ ಅವ್ರಿಗೆ ಯಾವ ಪ್ರಾಡಕ್ಟ್ ಸರಿ ಅನಿಸ್ತೈತಿ ಆ ಒಂದು ಪ್ರಾಡಕ್ಟ್ ಐತ್ ನೋಡ್ರಿ ನಿಮ್ಮ ಒಂದು ಫೇಸಿಗೆ ಹಚ್ತಾರ. ಸೊ ಅದರದಿಂದ ಐತ್ ನೋಡ್ರಿ ನಿಮ್ಮ ಒಂದು ಸ್ಕಿನ್ನಿಗೆ ರಿಯಾಕ್ಷನ್ ಆಗ್ತೈತಿ. ನಿಮ್ಗೆ ಏನಾದ್ರು ಇಚ್ಚಿಂಗ್ ಪ್ರಾಬ್ಲಮ್ ಇತ್ತಪ್ಪ ಅಂತಂದ್ರ, ಆಕ್ನಿ ಪ್ರಾಬ್ಲಮ್ ಇತ್ತಪ್ಪ ಅಂತಂದ್ರ ಆ ಒಂದು ಪ್ರಾಬ್ಲಮ್ ಐತ್ ನೋಡ್ರಿ ಇನ್ನೂ ಜಾಸ್ತಿ ಆಗ್ತೈತಿ ಆ ಒಂದು ಪ್ರಾಡಕ್ಟ್ ನಿಮಗೆ ಹಚ್ಚೋದ್ರಿಂದ. ನೀವು ಮೊದ್ಲೇ ನನಗ ಈ ಒಂದು ಸ್ಕಿನ್ ಅಲರ್ಜಿ ಐತಿ, ಈ ಒಂದು ಪ್ರಾಬ್ಲಮ್ ಐತಿ, ನನ್ನ ಸ್ಕಿನ್ ಸೆನ್ಸಿಟಿವ್ ಐತಿ ಅಂತ ಹೇಳಿ ಹೇಳಿದ್ರಪ್ಪ ಅಂತಂದ್ರ ಅವ್ರ ಐತ್ ನೋಡ್ರಿ ನಿಮ್ಮ ಒಂದು ಫೇಸಿಗೆ ತಕ್ಕಂಗ ಐತ್ ನೋಡ್ರಿ ಪ್ರಾಡಕ್ಟ್ ನ ಬಳಸ್ತಾರ. ಸೊ ಅವಾಗ ಐತ್ ನೋಡ್ರಿ ನಿಮ್ಮ ಒಂದು ಸ್ಕಿನ್ನಿಗೆ ಯಾವುದೇ ತರ ಐತ್ ನೋಡ್ರಿ ಸೈಡ್ ಎಫೆಕ್ಟ್ಸ್ ಆಗಂಗಿಲ್ಲ. ನೋಡ್ರಿ ಫಂಕ್ಷನ್ ಕದು ಸ್ವಲ್ಪ ಜನ ಏನ್ ಮಾಡ್ತಾರಪ್ಪ ಅಂತಂದ್ರ, ಫಂಕ್ಷನ್ ಇವತ್ತಿತ್ತಪ್ಪ ಅಂತಂದ್ರ ಇವತ್ತೇ ಫಂಕ್ಷನ್ ಕಿನ ಒಂದ್ 2-3 ಅವರ್ಸ್ ಮೊದ್ಲೇ 2-3 ಗಂಟೆಗಿನ ಮೊದ್ಲೇ ಐತ್ ನೋಡ್ರಿ ಫೇಶಿಯಲ್ ಅದು ಮಾಡಿಸ್ಕೋತಾರ, ವ್ಯಾಕ್ಸಿಂಗ್ ಅದು ಮಾಡಿಸ್ಕೋತಾರ. ಇದು ಒಂದು ಮಿಸ್ಟೇಕ್. ಏನಪ್ಪಾ ಅಂತಂದ್ರ ನೀವ ಫಂಕ್ಷನ್ ಕಿನ 2-3 ದಿನ ಮೊದ್ಲೇ ಐತ್ ನೋಡ್ರಿ ಫೇಶಿಯಲ್ ವ್ಯಾಕ್ಸಿಂಗ್ ಅದು ಎಲ್ಲಾ ಮಾಡ್ಕೋಬೇಕ. ಯಾಕಪ್ಪ ಅಂತಂದ್ರ ನೀವ್ ಏನಾದ್ರು ಅವತ್ತೇ ನೀವ 2-3 ತಾಸ್ ಹಿಂದ ಫೇಶಿಯಲ್ ವ್ಯಾಕ್ಸಿಂಗ್ ಮಾಡ್ಕೊಂಡ್ರಪ್ಪ ಅಂತಂದ್ರ ಅವಾಗ ನಿಮ್ಮ ಸ್ಕಿನ್ ಓಪನ್ ಆಗಿರ್ತೈತಿ. ಡಸ್ಟ್ ಅದು ಕುಂತೈತ್ ನೋಡ್ರಿ ನಿಮ್ಮ ಒಂದು ಸ್ಕಿನ್ ಮ್ಯಾಗ ಐತ್ ನೋಡ್ರಿ ಧೂಳದು ಅಂಟ್ಕೊಂಡು ಅವಾಗ ರಿಯಾಕ್ಷನ್ ಆಗೈತ್ ನೋಡ್ರಿ ನಿಮ್ಮ ಒಂದು ಫೇಸ್ ಮ್ಯಾಗ ಪಿಂಪಲ್ ಆಗೋ ಸಾಧ್ಯತೆಗಳ ಭಾಳ ಇರ್ತಾವ. ಸೊ ಅದ್ರ ಸಂಬಂಧ ಐತ್ ನೋಡ್ರಿ ನೀವು ಫೇಶಿಯಲ್ ವ್ಯಾಕ್ಸಿಂಗ್ ಅದು ಮಾಡಿಸ್ಕೊಳ್ಳೋದೈತಪ್ಪ ಅಂತಂದ್ರ 1-2 ದಿನ ಫಂಕ್ಷನ್ ಕಿನ್ನ ಮೊದ್ಲೇ ಮಾಡಿಸ್ಕೋರಿ. ಫಂಕ್ಷನ್ ದಿನ ಇಲ್ಲಪ್ಪ ಅಂತಂದ್ರ ಫಂಕ್ಷನ್ ಹಿಂದಿನ ದಿನ ಐತ್ ನೋಡ್ರಿ ಮಾಡಿಸ್ಕೊಳಕ ಹೋಗ್ಬೇಡ್ರಿ. ಇಲ್ಲಪ್ಪ ಅಂತಂದ್ರ ಫಂಕ್ಷನ್ ದಿನ ನಿಮ್ಮ ಮುಖ ಐತ್ ನೋಡ್ರಿ ಪಿಂಪಲ್ ಆಗಿ ಡಲ್ ಆಗಿ ಕಾಣ್ತದ. ಮೂರನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ ನೀವ್ ಬ್ಯೂಟಿ ಪಾರ್ಲರ್ ಹೋದಾಗ ಒಬ್ರ ಮೇಕಪ್ ಮಾಡೋರ್ ಐತ್ ನೋಡ್ರಿ, ಅವ್ರು ಒಂದೇ ಒಂದ್ ಲಿಪ್ಸ್ಟಿಕ್, ಬ್ರಷ್, ಫೌಂಡೇಶನ್ ಐತ್ ನೋಡ್ರಿ ಮೊದಲ ಅವ್ರು ಬ್ಯಾರೆ ಕಸ್ಟಮರ್ ಬಳಸಿದ್ದೇ ಐತ್ ನೋಡ್ರಿ ನಿಮಗೂ ಬಳಸಾಕತ್ರಪ್ಪ ಅಂತಂದ್ರ ಆ ಒಂದು ಕಸ್ಟಮರ್ಗೆ ಏನಾದ್ರು ಸ್ಕಿನ್ ಅಲರ್ಜಿ ಅದು ಇತ್ತಪ್ಪ ಅಂತಂದ್ರ ಆ ಒಂದು ಸ್ಕಿನ್ ಅಲರ್ಜಿ ಐತ್ ನೋಡ್ರಿ ನಿಮಗೂ ಬಂದೇ ಬರ್ತೈತಿ. ಸೊ ಅದ್ರ ಸಂಬಂಧ ಐತ್ ನೋಡ್ರಿ ನೀವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೋರಿ, ಸಿಂಗಲ್ ಯೂಸ್ ಬ್ರಷ್ ಫೌಂಡೇಶನ್ ಯಾವ್ದಾದ್ರು ಇದ್ರ ಯೂಸ್ ಮಾಡ್ರಿ, ಬ್ಯಾರೆಯವ್ರು ಯೂಸ್ ಮಾಡಿದ ವಾಪಸ್ ನಮಗ್ ಯೂಸ್ ಮಾಡ್ಬೇಡ್ರಿ, ನಮಗ ಅಲರ್ಜಿ ಆಗ್ತದ, ಅದರದಿಂದ ನಮ್ಮ ಸ್ಕಿನ್ನಿಗೆ ಸೈಡ್ ಎಫೆಕ್ಟ್ ಆಗ್ತದ ಅಂತ ಹೇಳಿ ಹೇಳ್ರಿ. ಇಲ್ಲಪ್ಪ ಅಂತಂದ್ರ ನಿಮ್ಮ ಒಂದು ಲಿಪ್ಸ್ಟಿಕ್, ಕಾಜಲ್, ಫೌಂಡೇಶನ್ ಅದು ಐತ್ ನೋಡ್ರಿ ನಿಮ್ಮ ಮನಿ ಒಳಗಿಂದ ನೀವು ಬಳಸುವಂತಹ ಪ್ರಾಡಕ್ಟ್ ಗಳನ್ನ ಐತ್ ನೋಡ್ರಿ ತಗೊಂಡ್ ಹೋಗ್ರಿ, ಅದೇ ಪ್ರಾಡಕ್ಟ್ ಬಳಸತ್ ಹೇಳ್ರಿ. ಇದು ಅಂತೂ ಬೆಸ್ಟ್ ಅಂದ್ರ ಬೆಸ್ಟ್ ನೋಡ್ರಿ ನಿಮಗ. 4ನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ ನೀವು ಬ್ಯೂಟಿ ಪಾರ್ಲರ್ ಹೋದ್ರಪ್ಪ ಅಂತಂದ್ರ ಸುಮ್ಮ ಆರಾಮ್ ಜಸ್ಟ್ ಚಿಲ್ ಆಗಿ ನೀವು ಕುಂತ ಬಿಡ್ತೀರಿ. ಅವ್ರು ಫೇಶಿಯಲ್ ಮಾಡ್ತಾರ, ಯಾವ್ದ್ ಕ್ರೀಮ್ ಹಚ್ತಾರೋ, ಯಾವ ದಾರ ಯೂಸ್ ಮಾಡ್ತಾರೋ ಏನು ಕೇಳಂಗಿಲ್ಲ ನೀವು. ಅವ್ರು ಯಾವ್ದ್ ಬೇಕಾದ ಕ್ರೀಮ್ ಹಚ್ಲಿ, ಒಟ್ ನನ್ ಫೇಶಿಯಲ್ ಆಗ್ಲಿ, ನನ್ನ ಒಂದು ವ್ಯಾಕ್ಸಿಂಗ್ ಆಗ್ಲಿ, ನಾ ಹೇಳಿದ ಕೆಲಸ ಮಾಡಿ ಮುಗಿಸ್ಲಿ, ನಾ ಹೋಗ್ಬಿಡ್ತೀನಿ ರೊಕ್ಕ ಕೊಟ್ಟು ಅಂತ ಹೇಳಿಕೊಂಡಿರ್ತೀರಿ. ಇದು ನೀವು ಮಾಡೋ ತಪ್ಪ. ಅವ್ರು ಯಾವ ಒಂದು ಪ್ರಾಡಕ್ಟ್ ನಿಮ್ಮ ಒಂದು ಫೇಸಿಗೆ ಅಪ್ಲೈ ಮಾಡಾಕತ್ತಾರ, ಯಾವ ಬ್ರ್ಯಾಂಡ್ ಐತಿ, ಯಾವ ಕಂಪ್ನಿದ ಐತಿ ಅಂತ ಹೇಳಿ ನೀವು ಅವ್ರಿಗೆ ಕೇಳ್ಬೇಕ. ಯಾಕಪ್ಪ ಅಂತಂದ್ರ ಕೆಲವೊಂದು ಬ್ಯೂಟಿ ಪಾರ್ಲರ್ದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಬಹಳ ಅಂದ್ರ ಚೀಪ್ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ನ ಐತ್ ನೋಡ್ರಿ ಯೂಸ್ ಮಾಡ್ತಾರ ಕಸ್ಟಮರ್ಗಳಿಗೆ ಅಪ್ಲೈ ಮಾಡಾಕ. ಸೊ ಅದ್ರ ಸಂಬಂಧ ನೀವ್ ಐತ್ ನೋಡ್ರಿ ಅವ್ರಿಗೆ ಕೇಳುತ್ತಾ ಬರ್ರಿ, ಈ ಒಂದು ಪ್ರಾಡಕ್ಟ್ ಯಾವ ಕಂಪ್ನಿದ ಐತಿ, ಯಾವ ಬ್ರ್ಯಾಂಡ್ ಐತಿ, ಇದು ಕೆಮಿಕಲ್ ದೈತು ಹರ್ಬಲ್ ದೈತು ಅಂತ ಹೇಳಿ ಕೇಳುತ್ತಾ ಬರ್ರಿ. ಸುಮ್ಮ ಜಸ್ಟ್ ಮಾತಿಗೆ ಕೇಳುತ್ತ ಬರ್ರಿ.
ಐದನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ ನೀವು ಐತ್ ನೋಡ್ರಿ ಇನ್ಸ್ಟಾಗ್ರಾಮ್ ರೀಲ್ಸ್ ನಾಗ ಆಗಿರ್ಬೋದು ಯೂಟ್ಯೂಬ್ ನಾಗ ಆಗಿರ್ಬೋದು ಐತ್ ನೋಡ್ರಿ ಟ್ರೆಂಡಿಂಗ್ ಬ್ಯೂಟಿ ಪಾರ್ಲರ್ ಒಳಗ ಯಾವ ರೀತಿ ಐತ್ ನೋಡ್ರಿ ಗೋಲ್ಡ್ ಸ್ಕಿನ್ ಫೇಶಿಯಲ್, ಬ್ಲೀಚಿಂಗ್ ಮತ್ತ ಇನ್ಸ್ಟಂಟ್ ವೈಟ್ನಿಂಗ್ ಈ ರೀತಿ ಆದಂತ ಹೊಸ ಹೊಸ ಟ್ರೆಂಡಿಂಗ್ ಫೇಶಿಯಲ್ ಅದು ಏನ್ ಇರ್ತಾವ ನೋಡ್ರಿ ಅವು ಮಾಡ್ಸ್ಕೋಬೇಕಂತ ಹೇಳಿ ನೀವು ಆಸೆ ಇಟ್ಕೊಂಡಿರ್ತೀರಿ. ಮಾಡ್ಸ್ಕೋರಿ ಆದ್ರ ತಪ್ಪಲ್ಲ. ಆದ್ರ ಐತ್ ನೋಡ್ರಿ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗ್ತದಿಲ್ಲೋ ಅಂತ ಹೇಳಿ ಮೊದಲ ತಿಳ್ಕೊಂಡ್ ಐತ್ ನೋಡ್ರಿ ನೀವ ಆ ಒಂದ ಟ್ರೆಂಡ್ ನ ಫಾಲೋ ಮಾಡ್ರಿ. ಆ ಒಂದ ಫೇಶಿಯಲ್ ನ ಇದು ಐತ್ ನೋಡ್ರಿ ನೀವ ಮಾಡ್ಸ್ಕೋರಿ. ಫಸ್ಟ್ ಐತ್ ನೋಡ್ರಿ ಪ್ಯಾಚ್ ಟೆಸ್ಟ್ ಇಲ್ಲಪ್ಪಾ ಅಂತಂದ್ರ ಯಾರ್ದಾದ್ರೂ ಒಳ್ಳೆ ಬ್ಯೂಟಿ ಪಾರ್ಲರ್ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗದು ಐತ್ ನೋಡ್ರಿ ಕೇಳ್ರಿ. ಯಾಕಪ್ಪಾ ಅಂತಂದ್ರ ಡ್ರೈ ಸ್ಕಿನ್ ಏನಾದ್ರೂ ನಿಮ್ದಿತ್ತಪ್ಪ ಅಂತಂದ್ರ ನೀವ ಈ ರೀತಿಯಾದಂತಹ ಫೇಶಿಯಲ್ ಮಾಡ್ಸ್ಕೊಳ್ಳೋದ್ರಿಂದ ಐತ್ ನೋಡ್ರಿ ನಿಮ್ಮ ಒಂದು ಸ್ಕಿನ್ ಡ್ಯಾಮೇಜ್ ಆಗೋದು ಪಕ್ಕಾ. ನಿಮ್ಮ ಒಂದು ಸ್ಕಿನ್ ಮೊದ್ಲೇ ಡ್ರೈ ಇರ್ತೈತಿ ಅಂತದ್ರಾಗ ಈ ಎಲ್ಲಾ ಫೇಶಿಯಲ್ ಮಾಡ್ಸ್ಕೊಳ್ಳೋದ್ರಿಂದ ತೀರಾ ಇಟ್ಟೈತಿ ನೋಡ್ರಿ ನಿಮ್ಮ ಒಂದು ಫೇಸ್ ಸ್ಕಿನ್ ಬಹಳ ಅಂದ್ರ ಬಹಳ ಹದಗೆಟ್ ಹೋಗ್ಬಿಡ್ತೈತಿ. ಸೊ ಅದಕ್ಕ ಯಾರ್ದಾದ್ರೂ ಐತ್ ನೋಡ್ರಿ ಸಜೆಷನ್ ತಗೊಂಡು ನೀವ ಅದನ್ನ ಮಾಡಿಸ್ಕೋರಿ. ಸೊ ನೋಡಿದ್ರಲ್ಲ ಈ ಒಂದ ವಿಡಿಯೋದಾಗ ಏನೇನ್ ಪಾಯಿಂಟ್ಸ್ ಹೇಳಿ ನೋಡ್ರಿ ಎಲ್ಲಾನು ಬಹಳ ಅಂದ್ರ ಬಹಳ ಇಂಪಾರ್ಟೆಂಟ್ ಅದಾವು. ನೀವು ನೆಕ್ಸ್ಟ್ ಟೈಮ್ ಬ್ಯೂಟಿ ಪಾರ್ಲರ್ ಹೋದ್ರಪ್ಪ ಅಂತಂದ್ರ ಈ 5 ಮಿಸ್ಟೇಕ್ಸ್ ಗಳನ್ನ ಮಾಡಾಕ ಹೋಗ್ಬೇಡ್ರಿ. ಈ ಒಂದ ವಿಡಿಯೋ ಈ ಒಂದ ಇನ್ಫಾರ್ಮೇಶನ್ ನಿಮಗೂ ಇಷ್ಟ ಆಗಿತ್ತಪ್ಪ ಅಂತಂದ್ರ ಈ ಒಂದ ವಿಡಿಯೋನ ಲೈಕ್ ಮಾಡ್ರಿ. ಹಂಗೆ ಈ ಒಂದ ವಿಡಿಯೋನ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಅವ್ರಿಗೂ ಐತ್ ನೋಡ್ರಿ ಹೆಲ್ಪ್ ಆಗ್ಲಿ ಈ ಐಡಿಯಾಗಳು. ಹಂಗೆ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ. ಈ ರೀತಿಯಾದಂತಹ ಐಡಿಯಾಗಳನ್ನ ನಿಮ್ ಸಂಬಂಧ ಐತ್ ನೋಡ್ರಿ ನೆಕ್ಸ್ಟ್ ವಿಡಿಯೋದಾಗ ತಗೊಂಡ್ ಬರ್ತೀನಿ.